ದಿನಗಳಿಂದ ನಿಮ್ಮ ಭೇಟಿ ಆಗ್ತಾ ಇದೆ ಸ್ಟಾರ್ ಸವಿರುಚಿ ಅರಮನೆಯಲ್ಲಿ. ಈ ಹಿಂದಿ ಭಾಷೆಯಲ್ಲಿ ರೋಸ್ ಅಂದ್ರೆ ಹೂವ ಅಲ್ಲ, ರೋಸ್ ಅಂದ್ರೆ ದಿನ ಅಂತ. ಸೊ ಹರ್ ರೋಸ್ ಅಂದ್ರೆ ಪ್ರತಿ ದಿನ ಅಂತ ಅರ್ಥ. ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅಂಡ್ ನನ್ ಜೊತೆಗೆ ರೋಸಿನಂತ ಹುಡುಗಿ 3ನೇ ದಿನ ಕೂಡ ನಮ್ಮ ಶ್ರಾವ್ಯ. ಕೊಡಮ್ಮ ಕೈ. ನಾವು ಹುಡುಗಿರು ಯೂಶಲಿ ಯಾರಿಗೂ ಕೈ ಕೊಡಲ್ಲ, ಯಾರೋ ವೆರಿ ಸ್ವೀಟ್ ಪೀಪಲ್ ನೀವು ಸಿ ಅಲ್ವಾ. ಬಟ್ ಕೈ ರುಚಿ ಟೇಸ್ಟ್ ಮಾಡೋದ್ರಲ್ಲಿ ನಾವು ಹುಡುಗಿರೋದ್ ಬಹಳ ಎಕ್ಸ್ಪರ್ಟ್. ಶ್ರಾವ್ಯ, ಇವತ್ತು ಯಾರು ಬರ್ತಾ ಇದಾರೆ? ಇವತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು, ತುಂಬಾನೇ ಕ್ಲೋಸ್ ನಮ್ಮ ಫ್ಯಾಮಿಲಿಗೆ, ಭಾರತಿ ಅಂತ ಅವ್ರು ಬರ್ತಿದ್ದಾರೆ. ಸೊ ಶ್ರಾವ್ಯ, ಭಾರತೀಯ ಕೈ ರುಚಿನ ಎಷ್ಟು ಟೇಸ್ಟ್ ಮಾಡಿದ್ದೀರಾ ನೀವು? ಅವ್ರು ಮಾಡೋ ಅಡ್ಗೆ ಎಲ್ಲ ನಂಗೆ ತುಂಬಾ ಇಷ್ಟ. ಸೊ ಯಾವಾಗ್ಲೂ ತಿಂತಾ ಇರ್ತೀನಿ. ಸೊ ಇವತ್ತು ನನ್ನ ಫೇವ್ರೆಟ್ ಅಡ್ಗೆ ಮಾಡ್ತಿದ್ದಾರೆ, ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಟ್ರೀಟ್ ಫಾರ್ ಯು ಅಂಡ್ ಫಾರ್ ಮೀ. ಏನಕ್ಕೆ ವೇಟ್ ಮಾಡ್ತಾ ಇದೀವಿ? ಕರ್ಸ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಭಾರತಿ ಟು ಸ್ಟಾರ್ಟ್ ಸವಿರುಚಿ. ವೆಲ್ಕಮ್. ಥ್ಯಾಂಕ್ ಯು. ನಿಮ್ ಕೈ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಅನ್ಕೊಳ್ತೀರಾ? ಇರುತ್ತೆ. ಛೋಟಾ ಪ್ಯಾಕೆಟ್ ಮೇ ಬಡಾ ಧಮಾಕ ಅಂತಾರಲ್ಲ ಆತರ ಅಲ್ವಾ? ಸೊ ಬನ್ನಿ ಭಾರತಿ, ಇವತ್ತು ಏನ್ ಸ್ಪೆಷಲ್ ಮಾಡ್ಕೊಡ್ತಾ ಇದ್ದೀರಾ? ಆಕ್ಚುಲಿ ಇವತ್ತು ನ್ಯೂಡಲ್ಸ್ ಅಲ್ಲೇ ಸ್ಪೆಷಲ್ ಆಗಿರುವಂತದ್ದು ಚೈನೀಸ್ ಬೇಲ್ ಅಂತ ಮಾಡ್ತಾ ಇದ್ದೀನಿ. ಓಕೆ. ಸೊ ಚೈನೀಸ್ ಬೇಲ್ಗೆ ಏನೇನೆಲ್ಲ ಬೇಕು? ಸೊ ಮೇನ್ ಆಗಿ ನ್ಯೂಡಲ್ಸ್ ಇದು ಅಂಗಡಿಯಲ್ಲೇ ಸಿಗತ್ತೆ, ನಿಮ್ಗೆ ಪ್ಯಾಕೆಟ್ ಸಿಗತ್ತೆ, ತಗೊಂಬನ್ನಿ. ಪರ್ಫೆಕ್ಟ್. ಆಮೇಲೆ ಸೊ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 1 ಕಪ್ ಇಟ್ಕೊಂಡಿದೀವಿ. ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ. ಈರುಳ್ಳಿ 1 ಕಪ್, ಓಕೆ. ಕ್ಯಾರೆಟ್ 1 ಕಪ್, ಸೇವ್ 1 ಕಪ್, ಮೈದಾ, ಓಕೆ. ಚಾಟ್ ಮಸಾಲಾ, ಓಕೆ. ಉಪ್ಪು ರುಚಿಗಷ್ಟು, ಟೊಮೊಟೊ 1 ಕಪ್, ಕೊತ್ತಂಬರಿ, ಸರಿ, ಆಯಿಲ್, ಕ್ಯಾಪ್ಸಿಕಮ್ 1 ಬಟ್ಲಿ ಇಟ್ಕೊಂಡಿದೀವಿ. ಓಕೆ, ಸೂಪರ್. ಇದು ನೋಡಕ್ಕೆ ಬಹಳ ಕಲರ್ ಆಗಿದೆ. ಐ ಥಿಂಕ್ ಬೇಲ್ ರೆಡಿ ಆದ್ಮೇಲೆ ಕಲರ್ ಆಗಿ ಹೊಟ್ಟೆಯಲ್ಲೂ ಬೇರೆ ಬೇರೆ ಫಾರ್ಮೇಶನ್ಸ್ ಆಗಿರುತ್ತೆ. ಹೌದು. ಸೊ ಶುರು ಮಾಡೋಣ. ಏನ್ ಮಾಡ್ಬೇಕು ಫಸ್ಟ್ ನಾವು? ಸೊ ಆಕ್ಚುಲಿ ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ನೋಡಿ, ಬೇಸಿಕ್ ಇಂದ ಶುರು ಮಾಡ್ತಾರೆ ಸ್ಟವ್ ಹಚ್ಕೊಳ್ಳೋಣ ಅಂತ. ಸೊ ನೀರ್ ಹಾಕೊಳ್ಳೋಣ. ಫಸ್ಟ್ ನ್ಯೂಡಲ್ಸ್ ಬೇಯಿಸ್ಕೊಬೇಕು. ಪರ್ಫೆಕ್ಟ್. ಶ್ರಾವ್ಯ, ಅಲ್ಲಿ ನೀರಿದೆ ನೋಡು, ಹಾಕಿ ಮೇಡಮ್, ಹಾಕಿ. ನೋಟಿಸ್ ಮಾಡಿದೀರಾ, ನಮ್ಮ ಸ್ಟಾರ್ ಸವಿರುಚಿಗೆ ಬರೋ ಸ್ಟಾರ್ಸ್ ಎಲ್ಲ ನೀರ್ ಹಾಕೋ ಕೆಲಸನೇ ಮಾಡೋದು. ಸೊ ಚೆನ್ನಾಗಿ ಬಾಯ್ಲ್ ಆಗ್ಬೇಕಾ ಇವಾಗ? ಹೌದು, ನೀರ್ ಕಾಯ್ದಾದ್ಮೇಲೆ ಫುಲ್ಲು ನ್ಯೂಡಲ್ಸ್ ಹಾಕ್ಬೇಕು. ಓಕೆ, ನೀರ್ ಕಾಯ್ಲಿ. ಬಟ್ ಶ್ರಾವ್ಯ ಯಾಕೆ ಕಾಯ್ತಾ ಇದ್ರು? ಯಾರಕ್ ಕಾಯ್ತಾ ಇದ್ರು ಆ ಪ್ರಶ್ನೆ ಕೇಳ್ಬೇಕು ನಾನು. ಶ್ರಾವ್ಯ, ಡ್ಯಾಡಿ ಸಚ್ ಅ ಬಿಗ್ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರು. ನೀವು ಯು ಕೂಡ ಸ್ಟಾರ್ಟೆಡ್ ಆಕ್ಟಿಂಗ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಅಲ್ವಾ? ಅಪ್ಪನ್ ಬ್ಯಾನರ್ ಅಲ್ಲೇ ಕೆಲಸ ಮಾಡ್ಬೋದಾಗಿತ್ತು. ಸೊ ಯಾಕೆ ಮಾಡ್ಲಿಲ್ಲ? ಇಬ್ರು ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಆಗಿದೆ. ನಾವು ಮನೇಲಿ ಯಾವತ್ತೂ ಸಿನಿಮಾ ಡಿಸ್ಕಸ್ ಮಾಡಿಲ್ಲ. ಆರ್ ಯು ಸೀರಿಯಸ್? ಮಾಡಲ್ಲ. ಓಕೆ. ವೆನ್ ವಿ ಮೀಟ್ ಇಟ್ಸ್ ಓನ್ಲಿ ಅಬೌಟ್ ಮೀ ಬೀಯಿಂಗ್ ಹಿಸ್ ಡಾಟರ್, ಹಿ ಬೀಯಿಂಗ್ ಮೈ ಡ್ಯಾಡ್. ಅಷ್ಟೇ. ಏನ್ ಮಾಡ್ಬೋದು ಸಿನಿಮಾ ಡಿಸ್ಕಷನ್ ಅಂದ್ರೆ, ಇವಾಗ ನೆಕ್ಸ್ಟ್ ಯಾವ ಸಿನಿಮಾ ನೋಡೋಣ, ಯಾವ ಸಿಡಿ ತಂದ್ ನೋಡೋಣ, ಇದಿಷ್ಟೇ ಡಿಸ್ಕಷನ್ ಆಗಿರತ್ತೆ ಹೊರತು ನಿನ್ ಪಿಕ್ಚರ್ ನಾನ್ ಮಾಡ್ತೀನಿ, ನಾನ್ ನಿನ್ ಪಿಕ್ಚರ್ ಹಾಕೋತೀನಿ, ನೀ ನನ್ ಮಗ್ಳುವಾ, ನಾನೇ ಲಾಂಚ್, ಇದೆಲ್ಲ ಯಾವತ್ತೂ ಆಗ್ಲಿಲ್ಲ. ಯಾವತ್ತೂ ಆಗ್ಲಿಲ್ಲ. ನೀವು ಒಂದ್ಸತಿ ನಿಮ್ಗೆ ಒಂಥರ ಕೋಪ ಬರ್ಲಿಲ್ವಾ? ಕೇಳಿಲ್ವಾ ನಿಮ್ಮ ಅಪ್ಪನ, ನೀನೇ ಇಷ್ಟು ದೊಡ್ಡ ಡೈರೆಕ್ಟರ್, ನೀನ್ ಯಾಕೆ ನನ್ನ ಲಾಂಚ್ ಮಾಡ್ಬಾರ್ದು ಅಂತ? ಇಲ್ಲ, ಇದಕ್ಕೊಂದು ದೊಡ್ಡ ರೀಸನ್ ಇದೆ. ನಾನು 10th ಪಾಸ್ ಆಗಿ ಫಸ್ಟ್ PU ಬಂದೆ. ಫಸ್ಟ್ PU ಬಂದಾಗ ಒಂದು ಮನೇಲಿ ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ. ಸೊ ನಮ್ಮಮ್ಮ ಹೇಳಿದ್ರು ನಮ್ಮ ಅಪ್ಪಂಗೆ, ಈ ತರ ವೈ ಡೋಂಟ್ ಯು ಲಾಂಚ್ ಹರ್, ಈ ತರ. ನಾನ್ ಲಾಂಚ್ ಮಾಡಲ್ಲ ಅಂತ ಹೇಳಿದ್ರು. ನಾನು ಲಾಂಚ್ ಮಾಡಲ್ಲ. ನನಗೆ ಅವಳು ಹೀರೋಯಿನ್ ಆಗಕ್ಕೆ ಓಕೆ, ನನಗೆ ನನ್ನ ಪಿಕ್ಚರ್ ನಾನು ಹಾಕೋಬೇಕು ಅಂದ್ರೆ ನಾನು ಹಾಕೋತೇನೆ, ಇಫ್ ಶಿ ಇಸ್ ವರ್ತ್ ಬೀಯಿಂಗ್ ದ ಹೀರೋಯಿನ್ ಆಫ್ ಅ ಮೂವಿ. ಅಂದ್ರೆ ಯು ಶುಡ್ ಬಿ ಕೇಪಬಲ್ ಆಫ್ ಬೀಯಿಂಗ್ ದಟ್. ಅಂದ್ರೆ ನೀನು ನೀನು ಅರ್ನ್ ಮಾಡ್ಬೇಕು. ನನ್ನ ಪಿಕ್ಚರ್ ಅಲ್ಲಿ ಹೀರೋಯಿನ್ ಆಗ್ಬೇಕಂದ್ರೆ ಅರ್ನ್ ಇಟ್ ಅಂತ. ನನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಕುತ್ಕೊಂತು. ಬಟ್ ಐ ಲೈಕ್ ಇಟ್. ನಂಗೆ ತುಂಬಾ ಇಷ್ಟ ಆತರ ಚಾಲೆಂಜ್ ಯಾರಾದ್ರೂ ಕೊಟ್ರೆ ತುಂಬಾನೇ ಇಷ್ಟ ಅಲ್ವಾ? ಅದು ನಮ್ಮ ಅಪ್ಪ ಆಗಿರ್ಲಿ, ಯಾರೇ ಆಗಿರ್ಲಿ. ಓಕೆ ಫೈನ್, ಐ ವಿಲ್. ನೀವೇ ಫೋನ್ ಮಾಡಿ ನನಗೆ ಹೇಳ್ತೀರಾ ಅಂತ ಅವತ್ತು ಹೇಳಿದ್ದೆ ನಾನು. ಸೊ ಒಂಥರ ರೆಸ್ಪೆಕ್ಟ್ ಬಿಲ್ಡ್ ಆಗತ್ತೆ ತಂದೆಗೆ ಅಲ್ವಾ? ಮಗಳು ಅಂತ ಪಾರ್ಶಾಲಿಟಿ ಮಾಡ್ಲಿಲ್ಲ? ಇಲ್ಲ, ಇವತ್ತಿಗೂ ಮಾಡಲ್ಲ. ಅದ್ಭುತ. ಇವತ್ತಿಗೂ ಕೆಲವೊಂದು ಶಾರ್ಟ್ ನೋಡಿದ್ರೆ, ಕೆಲವೊಂದು ಏನಾದ್ರು ಈ ತರ ಮಾಡ್ತೀನಿ ಅಂದ್ರೆ ಡಬ್ಬಾ ತರ ಕಾಣಿಸ್ತೇ, ಈ ತರ ಮಾಡ್ಬೇಡ ಅಂತಾರೆ. ಅವ್ರು ನಿಜವಾಗ್ಲೂ ಏನಾದ್ರು ಒಂದ್ ಕೆಟ್ಟದ್ ಮಾಡುತ್ತೆ ಅಥವಾ ಕೆಟ್ಟದಾಗ ಕಾಣಿಸಿದ್ರು, ಹಿ ವಿಲ್ ನೆವರ್ ಅಪ್ರಿಶಿಯೇಟ್ ಅಂಟಿಲ್ ಇಟ್ಸ್ ದ ಬೆಸ್ಟ್. ಹಿ ವಾಂಟ್ಸ್ ದ ಬೆಸ್ಟ್ ಔಟ್ ಆಫ್ ಎನಿಥಿಂಗ್. ಸೊ ಆ ತರ. ಸೊ ಯಾವತ್ತೂ ಹಂಗಿರ್ಲಿಲ್ಲ. ಆಮೇಲೆ ರೋಸ್ ಆದ್ಮೇಲೆ ವೆನ್ ಐ ಬಿಲ್ಟ್ ಮೈ ಕರಿಯರ್, he called himself and was like, ಬಾ ಸಿನಿಮಾ ಮಾಡೋಣ. ಆಹಾ, ಸೂಪರ್. ಫೈನಲಿ ವೇಟ್ ಮಾಡಿ ನೀರ್ ಕಾದಿದೆ. ನೀರಲ್ಲಿ ಇವಾಗ ನೂಡಲ್ಸ್ ಹಾಕೋಣ, ಮುಳುಗ್ಸೋಣ. ಕಮ್ ಆನ್, ಟೇಕ್ ಇಟ್.
ಚೆನ್ನಾಗಿ ಬಾಯ್ಲ್ ಆಗ್ಬೇಕದು. ಸೊ ಇದು ಆಕ್ಚುಲಿ ನ್ಯೂಡಲ್ಸ್ ಅಂಟ್ಕೋಬಾರ್ದು ಅಂತ ಹೇಳಿ ಒಂದೇ ಒಂದ್ ಸ್ಪೂನು ಆಯಿಲ್ ಹಾಕೋಣ ಇದಕ್ಕೆ. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. ಸೊ ಉದ್ರುದ್ರಾಗಿ ಚೆನ್ನಾಗಿ ನೂಡಲ್ಸ್ ಬರುತ್ತೆ. ಸೊ ಬೆಂದಿದೆ ಇವಾಗ. ಸೊ ಇದನ್ನ ಸೋಸ್ಕೋಬೇಕು. ಆರಾಮಾಗಿ ಟಿವಿ ಮುಂದೆ ಕುತ್ಕೊಂಡು ಸ್ಟಾರ್ ಸವಿರುಚಿ ನೋಡ್ತಾ ಈ ನೂಡಲ್ಸ್ ಅನ್ನ ಬಿಟ್ಬಿಡಿ. 5 ಮಿನಿಟ್ಸ್ ಅಲ್ಲಿ ಆಗತ್ತೆ. ಅದಾದ್ಮೇಲೆ ಈ ತರ ಒಂದು ಫಿಂಗರ್ ಚೆಕಿಂಗ್ ಇದೆಯಾ? ಹಾ, ಈಗ ಹುಡಿ ಹುಡಿ ಆಗಿದೆ. ಆಯಿಲ್ ಹಾಕದ್ವಲ್ಲ, ಅಂಟ್ಕೊಂಡಿಲ್ಲ ಒಂದಕ್ಕೊಂದು. ವಾರೆ ವಾ. ಸೊ ಬಟ್ ಇದಕ್ಕೆ ನಾವು ಉಪ್ಪು ಹಾಕ್ಲಿಲ್ಲ. ಉಪ್ಪು ಲಾಸ್ಟ್ ಅಲ್ಲಿ ಹಾಕೊಳ್ಬಹುದು. ಹೌದಾ? ಸುಮಾರು ಜನರು ಬಾಯ್ಲ್ ಮಾಡುವಾಗ ಉಪ್ಪು ಹಾಕ್ತಾರೆ. ಬಟ್ ಇವ್ರು ಹೇಳ್ದಂಗೆ ಚೈನೀಸ್ ಬೇಲ್ ಮಾಡ್ತಿರೋದ್ರಿಂದ ಲಾಸ್ಟ್ ಅಲ್ಲಿ ಕೂಡ ನೀವು ಉಪ್ಪು ಹಾಕೋಬಹುದು. ನಾಟ್ ಬ್ಯಾಡ್. ಸೂಪರ್. ನೆಕ್ಸ್ಟ್ ಏನ್ ಮಾಡೋಣ? ಸೊ ಈಗ ಇದು ಬೆಂದಿದೆ. ಇದನ್ನ ಒಂದು ಬಟ್ಟೆ ಮೇಲೆ ಹಾಕೊಳ್ಳೋಣ. ಏನೇನೋ ಹೊಸ ಟೆಕ್ನಾಲಜಿ ನೀವು. ಏನೋ ಬಟ್ಟೆ ಮೇಲೆ. ಬಟ್ಟೆ ಮೇಲೆ ಅಂದ್ರೆ ಬಟ್ಟೆ ಮೇಲಲ್ಲ, ಈ ಬಟ್ಟೆ ಮೇಲೆ. ಓಕೆ. ಸೊ ನೆಕ್ಸ್ಟ್ ಇದಕ್ಕೆ ಮೈದಾ ಉದ್ರಿಸ್ಬೇಕು ಇದ್ರ ಮೇಲೆ. ಓ ಸೂಪರ್. ಓಕೆನಾ? ಸೊ ಕ್ರಿಸ್ಪಿ ಆಗಿ ಬರ್ಲಿ ಅಂತ ಹೇಳಿ ಮೈದಾ ಉದ್ರಿಸೋಣ ನ್ಯೂಡಲ್ಸ್ ಮೇಲೆ. ಓಕೆ. ಇದು ಹೆಂಗೆ? ಇದು ಮೈದಾ ಅಲ್ಲಿ ಚೆನ್ನಾಗಿ ಸೋಕ್ ಆಗ್ಬೇಕಾ ಇದು? ಇಲ್ಲ, ಮತ್ತೆ ಡೀಪ್ ಫ್ರೈ ಮಾಡ್ತೀಯಲ್ಲ, ಕ್ರಿಸ್ಪಿ ಆಗಿ ಬರ್ಲಿ ಅಂತ ಮೈದಾ ಹಾಕ್ತಿದೀವಿ. ಮಿಕ್ಸ್ ಮಾಡ್ಬೇಕಲ್ಲ? ಹಾ, ಬಟ್ಟೆಲೆ ಮಿಕ್ಸ್ ಮಾಡ್ಬೇಕು. ಓಹೋ. ಬಟ್ಟೆಲೆ ತಗೊಂಡ್ಬೇಕಾದ್ರೆ ಈ ತರನು ಇದ್ ಮಾಡ್ಕೊಬಹುದು ನಾವು. ಓಕೆ. ನೋಡಿದ್ರ, ಅದಕ್ಕೆ ಬಟ್ಟೆ ಯೂಸ್ ಮಾಡೋದು, ಸೊ ದಟ್ ಚೆನ್ನಾಗಿ ಈವನ್ ಆಗಿ ಮೈದಾ ಮಿಕ್ಸ್ ಆಗ್ಲಿ ಅಂತ. ಹಾ, ಓಪನ್ ಮಾಡಿ ನೋಡೋಣ. ಹೇ, ಚೆಕ್ ಇಟ್ ಔಟ್ ಶ್ರಾವ್ಯ. ಈಗ ಈವನ್ ಆಗಿ ಸೊ ಎಲ್ಲದಕ್ಕೂ ಮೈದಾ ಆಗಿದೆ. ಡಿಡ್ ಯು ಸಿ? ಸೂಪರ್ ಅಲ್ಲ? ಸೂಪರ್. ಸೊ ಇದು ಚೆನ್ನಾಗಿ ಕೋಟ್ ಆಗಿದೆ ಮೈದಾ ಅಲ್ಲಿ. ಇವಾಗ ಮುಂದೆ ಏನ್ ಮಾಡೋಣ? ಸೊ ಮತ್ತೆ ಈ ನೂಡಲ್ಸ್ ನ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಹೌದಾ? ನೋ ವಂಡರ್ ಇಟ್ಸ್ ಕಾಲ್ಡ್ ಚೈನೀಸ್ ಬೇಲ್, ಬಟ್ ಇಟ್ಸ್ ನಾಟ್ ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ. ಸೊ ಎಣ್ಣೆ ಇಡೋಣ. ಡೀಪ್ ಫ್ರೈ ಅಲ್ವಾ? ಜಾಸ್ತಿ. ಓಕೆ, ಸೂಪರ್. ಸಾಕು. ಸ್ಟಾಪ್. ಹಾ, ಅದು ಇವಾಗ ಬಿಸಿ ಆಗ್ಲಿ ಅಲ್ಲ? ಎಣ್ಣೆ ಕಾಯ್ಲಿ. ಯುನೋ ಶ್ರಾವ್ಯ, ಎಣ್ಣೆ ಕಾಯ್ತಾ ಕಾಯ್ತಾ ಫೈನಲಿ ನೀವು ನಿಮ್ ತಂದೆನೇ ನಿಮ್ಗೆ ಅವಕಾಶ ಕೊಡ್ತಾರೆ ಅಂತ ಕಾದ್ರಿ. ಒನ್ ಫೈನ್ ಡೇ ನಿಮ್ ತಂದೆ ರೋಸ್ ಸಿನಿಮಾ ನೋಡಿದ್ರು ಅಂಡ್ ನಿಮಗೆ ಅವರೇ ಫೋನ್ ಕೂಡ ಮಾಡಿದ್ರು. ಹೌದು. ಮುಂದೆ ಏನಾಯ್ತು? ನಾನೇನು ಅಂದಿಲ್ಲ, ಸರಿ ಮಾಡೋಣ ಅಂತಂದೆ. ಬಟ್ ಹೆಂಗೆ? ಹೌ ಡಿಡ್ ಹಿ ಕಮ್ ಅಂಡ್ ಅಪ್ರೋಚ್ ಯು? ನೀವೆಲ್ಲಿ ಹೋಗಿದ್ರಿ? ಏನ್ ಕತೆ? ಎಲ್ಲಿ ನೋಡಿದ್ರು ನಿಮ್ ಸಿನಿಮಾನ? ಯಾವ ಥಿಯೇಟರ್ ಅಲ್ಲಿ? ನನ್ಗಿನ್ನ ನೆನಪಿದೆ ಆ ದಿನ. ನಾನು ಓರಿಯನ್ ಮಾಲ್ ಇಂದ ನಾನು ಸಿನಿಮಾ ನೋಡ್ಕೊಂಡು ರೋಸ್ ನೋಡ್ಕೊಂಡು ಬಂದೆ ಮನೆಗೆ. ಬಂದ್ಬಿಟ್ಟು ನಮ್ಮಮ್ಮ ಊಟ ಮಾಡು ಅಂತಂದ್ರು. ಊಟ ಮಾಡ್ತಿದ್ದೆ, ಸಡನ್ ಆಗಿ ನಂಗೆ ಕಾಲ್ ಬಂತು. ಅಂಡ್ ಐ ನ್ಯೂ ಐ ಸ್ಪೋಕ್ ಟು ಅಪ್ಪ. ಹಿ ವಾಸ್ ಇನ್ ಅವರು ಆಫೀಸಲ್ಲಿದ್ರು. ಸರಿ, ಅವ್ರ ಆಫೀಸಲ್ಲಿದ್ರು ಆಲ್ರೆಡಿ. ಕಾಲ್ ಮಾಡಿದ್ರು. ನಾನು ಸರಿ ಕಾಲ್ ಪಿಕ್ ಮಾಡಿದ ತಕ್ಷಣ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತಂದ್ರು. ಸರಿ ಮೂವಿ ಮಾಡೋಣ ಅಂತ ಅಂದೆ. ಇಲ್ಲ ಏನು ಅಂದಿಲ್ಲ ನಾನು. ಅಂದೆ. ಅದಕ್ಕೆ ಪಿಕ್ಚರ್ ಮಾಡೋಣ, ಒಂದು ಪಿಕ್ಚರ್ ಇದೆ, ಮಾಡೋಣ, ಚೆನ್ನಾಗಿದೆ, ನಿಂಗೆ ಚೆನ್ನಾಗಿ ಸೂಟ್ ಆಗುತ್ತೆ. ದಿಸ್ ಈಸ್ ವಾಟ್ ಐ ವಾಂಟೆಡ್. ಅದಕ್ಕೆ ನಾನು ಸರಿ ಇವಾಗ ಬಂದ್ಬಿಡು ಇಲ್ಲಿಗೆ ಅಂತ ಒಂದು ಅಡ್ರೆಸ್ ಹೇಳಿದ್ರು. ಐ ವೆಂಟ್. ಅಲ್ಲಿ ಹೋಗಿದ ತಕ್ಷಣ ಏನು ಕೇಳಿಲ್ಲ ನಾನು, ಸ್ಟೋರಿ ಕೇಳಿಲ್ಲ, ಸ್ಕ್ರಿಪ್ಟ್ ಕೇಳಿಲ್ಲ, ಏನು ಕೇಳಿಲ್ಲ. ಒಪ್ಕೊಂಡೆ. ಏನಿದ್ರು ಸರಿ, ಐ ವಿಲ್ ಡೂ, ಬಿಕಾಸ್ ಯು ಹ್ಯಾವ್ ಅಪ್ರೋಚ್ಡ್ ಮೀ ಅಂಡ್ ಐ ವಾಂಟೆಡ್ ದಟ್ ಟು ಹ್ಯಾಪನ್. ನನಗೆ ಅದೇ ಬೇಕಾಗಿದ್ದು and it has happened. So I'm okay with anything. I just wanted to act in ಮೂವಿಯಲ್ಲಿ. I'm doing it ಅಷ್ಟೇ. It happened. ಹಾಗೆ ಆದ ಸಿನಿಮಾನೇ ಕಟ್ಟೆ ಅಲ್ವಾ? ನೂಡಲ್ಸ್ ಬಟ್ಟೆ ಮೇಲೆ, ಇವರು ಕಟ್ಟೆ ಮೇಲೆ. ಬಟ್ ಗೋಯಿಂಗ್ ಬ್ಯಾಕ್ ಟು ರೋಸ್, ಶ್ರಾವ್ಯ, ಸುಮಾರು ಜನರಿಗೆ ರೋಸ್ ಅಲ್ಲಿ ಒಂದು ಘಟನೆ ನಡೀತು ಅಂಡ್ ನೀವು ಆಲ್ಮೋಸ್ಟ್ ನಿಮ್ಮ ಪ್ರಾಣನೇ ಕಳ್ಕೊಂಡ್ಬಿಟ್ಟಿದ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ದಿಸ್ ಇಸ್ ಯರ್ ಸೆಕೆಂಡ್ ಲೈಫ್ ನೋಡಕ್ ಹೋದ್ರೆ. ಹೌದು, ಡೆಫಿನೆಟ್ಲಿ 100%. ಏನಾಯ್ತಲ್ಲಿ? ಆಕ್ಚುಲಿ ನನಗೆ ನಂಬಿಕೆ ಇರ್ಲಿಲ್ಲ, ನಾನು ಮತ್ತೆ ಬದುಕ್ ಬರ್ತೀನಿ ಅನ್ನೋಂಥ ನಂಬಿಕೆನೇ ಇರ್ಲಿಲ್ಲ ನನಗೆ. ಇಲ್ಲ, ಪರಿಸ್ಥಿತಿ ತುಂಬಾನೇ ಹಾರ್ಡಾಗಿತ್ತು. ನನ್ಗೆ ಏನಾಗಿತ್ತು ಅಂದ್ರೆ, ಈ ತರ ಸಾಂಗ್ ಶೂಟ್ಗೆ ಅಂತ ಮನಾಲಿಗೆ ಅಂತ ಪ್ಲಾನ್ ಮಾಡಿದ್ರು. ಅಂಡ್ ಎಲ್ಲರೂ ಹೇಳಿದ್ರು ಸ್ವಲ್ಪ ಥಂಡಿ ಇರುತ್ತೆ, ಹುಷಾರಾಗ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇಟ್ ವಾಸ್ ಮೈನಸ್. ಓಕೆ. ತುಂಬಾ ತಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ರೋತಾಂಗ್ ಪಾಸ್ ಶೂಟ್ ಮಾಡಬೇಡಿ, ಇಟ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ ತುಂಬಾ ಜನ ಹೇಳಿದ್ರು. ಬಟ್ ಕಲೈ ಮಾಸ್ಟರ್ ವಾಂಟೆಡ್ ದಟ್ ಪ್ಲೇಸ್ ಬಿಕಾಸ್ ಆಫ್ ದ ಬ್ಯೂಟಿ. ಅಂಡ್ ಈ ತರ ಹೋಗಿದ ತಕ್ಷಣ ಶೂಟ್ ಮಾಡ್ಬೇಕಾದ್ರೆ ಒಂದು ಶಾರ್ಟ್ ಇದೆ, ಓಡ್ ಬರ್ತೀನಿ ನಾನು. ಓಡ್ ಬಂದ್ ರಪ್ಪ ಅಂತ ಬಿದ್ದೆ. ಓಕೆ. ಎಲ್ಲರೂ ಏನ್ ಅನ್ಕೊಂಡ್ರು, ಬಿದ್ದಿರ್ತಾಳೆ, ಕಾಲು ವೈಟ್ ಆಗಿದೆ. ಅಂಡ್ ಯಾರ್ಯಾರು ಶಾರ್ಟ್ ಅಲ್ಲಿ ಇದ್ರು, ಮೀನ್ ಹೂ ಆರ್ ದ ಟೆಕ್ನಿಷಿಯನ್ಸ್ ಇನ್ ದ ಶಾರ್ಟ್, ಅವ್ರ ಯಾರು ನೋಟಿಸ್ ಮಾಡಿಲ್ಲ. ಬಿಹೈಂಡ್ ಜನ ಇದ್ರಲ್ಲ ಅವರೆಲ್ಲ ಬಂದ್ರು. ಐ ವಾಸ್ ಅನ್ಕಾನ್ಶಿಯಸ್.
ಟೋಟಲಿ ಅನ್ಕಾನ್ಶಿಯಸ್. ನನಗೆ ಇನ್ನ ನೆನಪಿದೆ, ನಾನು ಕಾಣಿಸ್ತಾ ಇದ್ದು ಬರೀ ಬ್ಲರ್ ಆಗಿ ಏನೋ ಕಾಣಿಸ್ತಾ ಇದೆ ಅಷ್ಟೇ. Okay. ಮೈ ಬಾಡಿ ಟೋಟಲಿ ಬ್ಲೂ ಆಗ್ತಾ ಶುರು ಆಯ್ತು, ಫುಲ್ ಕೋಲ್ಡ್ ಆಗ್ಬಿಡಿದೆ, ನನ್ ಕೈಗಳು ಫೋಲ್ಡ್ ಮಾಡಕ್ ಆಗ್ತಿಲ್ಲ, ಕಾಲ್ಗಳು ಎಲ್ಲಾನು ಬ್ಲೂಯಿಶ್ ತರ ಆಗಕ್ ಶುರು ಆಗೋಯ್ತು. ಇದಾದ್ಮೇಲೆ ಸರಿ ಎಲ್ಲರೂ ಓಡ್ ಬಂದ್ರು ಈ ತರ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಅಂದ ತಕ್ಷಣ. ಅಜಯ್ ಸರ್ ಅವಾಗ ಒಂದು ಹಿ ವಾಸ್ ಮೈ ಸೂಪರ್ ಮ್ಯಾನ್ ಅವಾಗ ಅಂತಾನೆ ಹೇಳ್ಬೋದು. ಹಿ ವಾಸ್ ಅ ರೆಸ್ಕ್ಯೂರ್, ರಿಯಲ್ ಲೈಫ್ ಹೀರೋ ಆಗ್ಬಿಟ್ರು ಅವ್ರು. ಹಿ ವಾಸ್ ಲೈಕ್ ಹ್ಯಾಟ್ಸ್ ಆಫ್ ಟು ಹಿಮ್ ಫಾರ್ ದಟ್. ಎಲ್ಲರೂ ಕೈ ಉಜ್ತಾ ಇದಾರೆ, ಈ ತರ ಮಾಡ್ತಿದಾರೆ, ಇಲ್ಲ ಶೂಟಿಂಗ್ ಪ್ಯಾಕಪ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಯೋಚನೆ ಮಾಡ್ತಿರೋದು ಯಾರು ಅಜಯ್ ಸರ್ ಅಂತ, ಹೀರೋ ಅಜಯ್ ರಾವ್, ಕೃಷ್ಣ ಅಜಯ್ ರಾವ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲೂ ಹೀರೋ. ಸೊ ನಿಮ್ಮನ್ನ ಎತ್ಕೊಂಡು ಹೋದ್ರ ಹಿಂಗೆ? ಎಲ್ಲರೂ ಹೌದು ಎತ್ಕೊಂಡು ಹೋಗಿದ ತಕ್ಷಣ ಎಲ್ಲರೂ ಹೇಳಿದ್ರು ಈ ತರ ಕೈ ಉಜ್ಜಿ ಅಂತೆಲ್ಲ. ಇಲ್ಲ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಹಾಕೊಂಡು ಈಸ್ ಕಾನ್ಸ್ಟೆಂಟ್ಲಿ ರಬ್ಬಿಂಗ್ ಮೈ ಹ್ಯಾಂಡ್ಸ್ ಅಂಡ್ ಏನಂತಾರೆ ತುಂಬಾ ಕಣ್ಬಿಡು ಹೊಡಿತಾ ಇದಾರೆ. ಬಿಕಾಸ್ ಹಿ ಡಸಂಟ್ ವಾಂಟ್ ಮಿ ಟು ಗೋ ಕ್ಲೋಸ್ ಮೈ ಐಸ್ ಕಂಪ್ಲೀಟ್ಲಿ. ತುಂಬಾ ಯಾಕಂದ್ರೆ ಉಸಿರು ಆಡ್ತಿಲ್ಲ ನಾನು. ಈಸ್ ಚೆಕಿಂಗ್ ಮೈ ನೋಸ್, ಈಸ್ ಚೆಕಿಂಗ್ ಮೈ ಬ್ರೀತ್. ನಾನು ಉಸಿರು ಆಡ್ತಿಲ್ಲ, ಕಂಪ್ಲೀಟ್ಲಿ ಸ್ಟಾಪ್. ಹೆಂಗಾಗ್ತಿದೆ ಅಂದ್ರೆ 1 ನಿಮಿಷಕ್ಕೆ ಒಂದ್ಸರಿ ಹಿಂಗಂತ ಇದೀನಿ ಅಷ್ಟೇ. ಮೈ ಗಾಡ್, ಹೆಂಗಂತ ಇದೀನಿ. ಸೊ ಸಡನ್ಲಿ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಡಾಕ್ಟರ್ ವಾಸ್ ಲೈಕ್, ಇನ್ನ 10 minutes ಲೇಟ್ ಆಗಿದ್ರು, ಯು ವುಡ್ ಹ್ಯಾವ್ ಡೈಡ್, ಶಿ ವುಡಂಟ್ ಹ್ಯಾವ್ ಬೀನ್ ಹಿಯರ್ ಅಂತ. ಮೈ ಗಾಡ್, ಆಗ್ತಿರ್ಲಿಲ್ಲ, ವಿ ಕುಡಂಟ್ ಸೇವ್ ಹರ್ ಬಿಕಾಸ್ ತೀರಾ ಬಾಡಿ ಕ್ರಿಟಿಕಲ್ ಕಂಡೀಷನ್ಗೆ ಹೋಗ್ಬಿಟ್ಟಿದೆ. ತುಂಬಾನೇ ಚಿಲ್ಲಾಗಿದೆ ಬಾಡಿ, ಏನೇನೋ ಪ್ರಾಬ್ಲಮ್ಸ್ ಹೇಳಿದ್ರು. ಸೊ ಫೈನಲಿ ಆಮೇಲೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಐ ವಾಸ್ ಹಾಸ್ಪಿಟಲೈಸ್ಡ್, ಮೆಡಿಕೇಶನ್ ಎಲ್ಲ. ಯಾ ಸರಿ, ಇವಾಗ ಎಣ್ಣೆ ಕಾದಿದೆ. ಕಮ್ ಆನ್, ಲೆಟ್ ಅಸ್ ಡು ದಿ ಆನರ್ಸ್. ಭಾರತಿ ಅನ್ಕೊಳ್ತಾ ಇರ್ತಾರೆ, ಏನಿ ಹುಡುಗಿರಿ ಎಷ್ಟು ಮಾತಾಡ್ತಾನೆ ಇದಾರೆ. ನನಗೆ ಅಡ್ಗೆ ಮಾಡಕ್ ಬಿಟ್ಟು ಬನ್ನಿ, ಆ ಕಡೆ ಹಾಕೋಣ, ಇದನ್ನ ಜಾಗ ಖಾಲಿ ಮಾಡೋಣ. ಓಕೆ, ಒಂದ್ ಚೂರ್ ತಗೋಬೇಕನ್ಸತ್ತಲ್ಲ. ಒಳ್ಳೆ ಪೇಣಿ ತರ ನಂಗೆ ಸೌಂಡ್ ಇಷ್ಟ ಅಲ್ಲ, ಹರಳ್ಕೊಳ್ತಾ ಇದೆ. ಕರೆಕ್ಟ್, ನನ್ಗೂ ಇಷ್ಟ ಆಯ್ತು ಅದೇ ಶಬ್ದ. ಓ ಯಸ್, ಸೂಪರ್. ಓಕೆ, ಇದ್ರಲ್ಲಿ ಹಾಕೋಣ. 3 ಜನರಿಗೂ ಆಗ್ಬೇಕಲ್ವಾ ದಿನಕ್ಕೆ. ಸ್ಟವ್ ತಿಂತದೆ. ಚೈನೀಸ್ ಬೇಲ್ ಎಕ್ಸ್ಪರ್ಟ್. ನಿಮ್ಗೆ ಒಂದ್ ಗಾಡಿ ಹಾಕ್ಸ್ಕೊಡ್ತೀನಿ ಬನ್ನಿ. ಎಲ್ಲ ಒಳ್ಳೆ ಐಡಿಯಾನೇ ಮಾಡೋರಿಗೆ ಅಲ್ವಾ? ಸೂಪರ್. ಆಯ್ತಾ, ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾ, ಮುಂದೆ ಇವಾಗ ಈ ಕಲರ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಏನ್ ಮಾಡೋಣ? ಸೊ ಇದನ್ನ ಈ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓ, ಗೊತ್ತಾಯ್ತು ನನಗೆ. ಇವಾಗ ನೀವೊಂದು ಬೇಲ್ ತರ ಮಸಾಲಾ ಮಾಡ್ಕೊಂಡು ಆಮೇಲೆ ಅದನ್ನ ಆಡ್ ಮಾಡ್ತೀರಾ? ದಟ್ಸ್ ದ ಚೈನೀಸ್ ಬೇಲ್ ಸ್ಪೆಷಲ್. ಈಗ ಈ ಐಟಮ್ಸ್ ನ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ 1 by 1. ಸೊ ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದೀನಿ, ಒಂದ್ ಅರ್ಧ ಬೌಲ್ ಸಾಕಾ? ಹಾ, ಸಾಕು. ಅದು ಜಾಸ್ತಿ ಇದ್ರೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕೋಬಹುದು. ಓಕೆ. ಅಥವಾ ಈರುಳ್ಳಿ ಇಷ್ಟಪಡೋರು, ಖಾರ ಇಷ್ಟಪಡೋರು ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಈರುಳ್ಳಿ ಇಷ್ಟನಾ? ಈರುಳ್ಳಿ ಸ್ವಲ್ಪ ಇಷ್ಟ, ಸ್ವಲ್ಪ ಹಾಕಿ ನನ್ ಕಡೆ. ಓಕೆ ಓಕೆ. ಸೊ ನೆಕ್ಸ್ಟ್ ಕ್ಯಾರೆಟ್. ನನ್ ಫೇವ್ರೆಟ್. ಓ, ಜಾಸ್ತಿನೇ ಹಾಕೋಣ. ಶ್ರಾವ್ಯ ಫೇವ್ರೆಟ್. ಹೌದು.